Dr. Vijay, start immediately. Patient critical. ಕ್ಯಾಪ್ಟನ್, ಯಸ್. ಊರಲ್ಲಿರೋರಿಗೆಲ್ಲ ನನ್ನ ಇಮೇಲ್ ಐಡಿ ಹಂಚ್ಬಿಟ್ಟಿದ್ಯಾ ನೀನು? ಎನಿ ಗುಡ್ ನ್ಯೂಸ್? ಬ್ಯಾಡ್ ನ್ಯೂಸ್ ಫಾರ್ ಮೀ. ಏನಾದರೂ ಎಮರ್ಜೆನ್ಸಿ ಇದ್ರೆ ಮೆಸೇಜ್ ಕಳಿಸು ಅಂತ ನನ್ನ ಪಿ ಎಗೆ ನಿನ್ನ ಐಡಿ ಕೊಟ್ಟು ಬಂದಿದ್ದೆ. ಏನಾಯ್ತು? ಯಾರೋ ನಿನ್ನ ಪೇಷಂಟ್ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದಾರಂತೆ. ನೀನು ಈಗಲೇ ಬೆಂಗಳೂರು ಹೋಗ್ಬೇಕಂತೆ. ಇಸ್ ಇಟ್? ಐ ಥಿಂಕ್ ಐ ಮಸ್ಟ್ ಗೋ. 10 ದಿನ ರೆಸ್ಟ್ ತಗೊಳ್ತೀನಿ ಅಂತ ಹೇಳಿ ಬಂದೆ ನೀನು. ಇನ್ನೂ 4 ದಿನ ಬಾಕಿ ಇದೆಯಲ್ಲಪ್ಪ. 4 ದಿವಸ ಅಲ್ಲ, 40 ದಿವಸ ಬೇಕಾದರೂ ಇರ್ಬೋದು. ಆದರೆ ನನ್ನ ಪೇಷಂಟ್ಗಳ ಜೀವ ಇರುತ್ತಾ? ಕ್ಯಾಪ್ಟನ್, ಸಾರಿ ವೈಸ್ ಕ್ಯಾಪ್ಟನ್. ಅರ್ಜೆಂಟಾಗಿ ಬನ್ನಿ ಅಂತ ಊರಿನ ಮೆಸೇಜ್ ಬಂದಿದೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಬರ್ತೀನಿ. ತುಂಬ ಸಂತೋಷ. 10 ದಿನ ಇರ್ತೀನಿ ಅಂತಂದವನು 6 ದಿವಸಕ್ಕೆ ಹೊರಡ್ತಾ ಇದ್ದಾನಲ್ಲ. ದೇವ್ರೇ ಒಳ್ಳೇದು ಮಾಡ್ದಪ್ಪ. ಸರಿ ಸರಿ, ಹೋಗ್ಬಿಟ್ಟು ಬನ್ನಿ. 10 ದಿವಸ ಇರ್ತೀನಿ ಅಂತ ಹೇಳಿದವನು 6 ದಿವಸಕ್ಕೆ ಹೋಗ್ತಿದ್ದಾನೆ ಅಂತ ಸಂತೋಷ ಪಡ್ತಿದ್ದೀರಾ? 4 ದಿವಸದಲ್ಲಿ ನಾನು ಮಾಡಬೇಕಾದ ಕೆಲಸನ ನಾನು ಆಗ್ಲೇ ಮಾಡಿ. ಏನು? ಆನೆ ಮನೆ ಗೂನು ವಾಣಿ, ಅವತ್ತು ರಾತ್ರಿ ನಾವು ಇಬ್ರು ಮೀಟ್ ಮಾಡಿ ಮಾತಾಡಿದ್ವಲ್ಲ ಲವ್ ವಿಷಯ, ಅದು ನಿಮ್ಮ ಅಪ್ಪನ ಹತ್ರ ಹೇಳಿದ್ರಾ? ಏನೇ ಲವ್ವ? ಹೌದು, ಅದಕ್ಕೆ ಪರ್ಮಿಷನ್ ನೀವು ತಾನೇ ಕೊಡಬೇಕು. ಓ, ಎಷ್ಟು ಧೈರ್ಯ ನಿನಗೆ! ನನ್ನ ಮಗಳ ಲವ್ ವಿಷಯನ ನನ್ನ ಎದುರುಗಡೆನೆ ಹೇಳ್ತಾ ಇದೀಯ. ಇದ್ರಲ್ಲಿ ಧೈರ್ಯದ ವಿಷಯ ಏನ್ ಬಂತು? ನಿಮ್ಮ ಮಗಳ ಪ್ರೀತಿ ವಿಷಯನ ನಿಮ್ಮ ಹತ್ರ ಹೇಳಿದೆ, ಕನ್ನಡಪ್ರಭ, ಉದಯವಾಣಿ, ಪ್ರಜಾವಾಣಿ ಎಲ್ಲ ಹಾಕ್ಸಕ್ಕಾಗತ್ತೆ? ಓ ರಮೇಶ, ಅದಕ್ಕೆ ಹೇಳಿದ್ದು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೇಲಿದ್ದಾಗ ಇಂಥವ್ರ ಮನೇಲಿ ಇಟ್ಕೋಬಾರ್ದು ಅಂತ. ನನ್ನ ಮಾತು ಕೇಳ್ದ ನೀನು? ಬರೀ ಕಣ್ಣಲ್ಲೇ ಹುಡುಗಿರನ್ ಕೊಲ್ಲೋ ಕೆಪಾಸಿಟಿ ಇರೋ ನೀವನು. ಸಾಂಗು, ಫೈಟು, ಅಕ್ರೋಬ್ಯಾಟಿಕ್ ಅಂತ ಮಾಡಿ ಇದ್ದ 6 ದಿವಸದಲ್ಲಿ ಎಲ್ರನ್ನೂ ಮರಳು ಮಾಡ್ಬಿಟ್ಟ. ನಮ್ಮ ಪುಣ್ಯ ಒಬ್ಬಳು ಬಿದ್ಲು. ಮನೆಯವರೆಲ್ಲ ಬಿದ್ದಿದ್ದಿದ್ರೆ ನಾವೆಲ್ಲ ಲಬ ಲಬ ಲಬೋ ಅಂತ ಬಾಯಿ ಬಡ್ಕೋಬೇಕಾಗಿತ್ತು. ಅಷ್ಟಕ್ಕೆ ಸಂತೋಷ ಪಡಿ. ಇವನು ಯಾರು, ಯಾವ ಊರು, ಯಾವ ಕುಟುಂಬಕ್ಕೆ ಸೇರಿದವನು ಅಂತ ಗೊತ್ತಿಲ್ಲ. ಬಂದು 1 ವಾರ ಆಗಿಲ್ಲ, ಅವನ ಮೇಲೆ ಲವ್ ನನಗೆ. ಯಾಕೊಳ್ಳೆ ಆತರ್ಗೆಟ್ಟ ಆಂಜನೇಯ ಆಡ್ದಾಗ ಆಡ್ತೀರಾ? ನಿಮ್ ಮಗಳು ಪ್ರೀತಿಸಿದ್ದಾಳೆ ಅಂತ ಹೇಳಿದೆ, ನನ್ನನ್ನೇ ಪ್ರೀತಿಸಿದ್ದಾಳೆ ಅಂತಾನೆ ಹೇಳಿದೆ. ಅವಳು ಪ್ರೀತಿಸ್ತಾ ಇರೋದು ಹಿಂದ್ಗಡೆ ಮನೆಯವರು ಪ್ರೊಫೆಸರ್ ಡ್ಯಾನ್ಸರ್ ಮಹಾದೇವ ಅವ್ರನ್ನ. ಮಹಾದೇವನ? ಅವರನ್ನೇ ನಿಮ್ಮ ಹುಡುಗಿ ಪ್ರೀತಿಸ್ತಾ ಇರೋದು. ಅವತ್ತು ರಾತ್ರಿ ಈ ವಿಷಯನೇ ವಾಣಿ ನನಗೆ ಹೇಳಿದ್ದು. ಮಾರನೇ ದಿವಸ ಹೋಗಿ ನಾನು ಹುಡುಗನ ನೋಡಿದೆ. ನಿಮ್ಗಳು ಒಪ್ಪಿಗೆ ತಗೊಂಡೆ ನಿಮ್ಮ ಮಗಳು ಮದುವೆ ಮಾಡ್ಕೋತೀನಿ ಅಂತ ಹುಡುಗ ಹೇಳಿದ್ದಾನೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಸಂಬಂಧ ಬೇಡ ಅಂತ ಹೇಳಬೇಡಿ. ನೀವುಗಳು ಕಷ್ಟಪಟ್ಟು ಹುಡುಕಿದ್ರು ಇಂಥ ಒಳ್ಳೆ ಹುಡುಗ ನಿಮ್ಗೆ ಸಿಕ್ಕೋದಿಲ್ಲ. ಚೆನ್ನಾಗಿ ಮದುವೆ ಮಾಡಿ ಮದುವೆಗೆ ನಾನು ಕರೆಯೋದನ್ನು ಮರಿಬೇಡಿ. ಬೇಕಾದ್ರೆ ನಿಮ್ 2ನೇ ಹುಡುಗಿ ಸ್ವಾಮಿ ಬೇಡಿ, ತಾವು ಹೊರಡಿ. ಬೇಡ ಬಿಡಿ, ದಯಮಾಡಿ. ಯಾಕಪ್ಪ ನೋಡ್ತಾ ಇದ್ದಾನೆ? ಸೂಪರ್ ಆ್ಯಕ್ಟರು, ಫಿಟ್ಟಿಂಗ್ ಮಾಸ್ಟರು. ಅಮ್ಮ, ಯಾಕಮ್ಮ ಪಾಪ ನಿಮ್ಮ ಯಜಮಾನ್ರನ್ನ ಹೆದರಿಸ್ತೀರಾ? ರಾತ್ರಿ ಮಲಗಿರುವಾಗ ನಿಮ್ಮ ಮುಖ ದೆಬ್ಬದ ಹಾಗೆ ಭಯಂಕರವಾಗಿರುತ್ತೆ ಅಂತ ನಿಮ್ಮ ಯಜಮಾನ್ರು ಹೇಳಿದ್ರು. ತುಂಬಾ ಹೆದರಿರೋ ನಿಮ್ಮ ಯಜಮಾನ್ರನ್ನ ಯಾಕಮ್ಮ ಹೆದರಿಸ್ತೀರಾ? ಮಲಗುವಾಗ ದೇವ್ರ ಕುಂಕುಮನೂ ವಿಭೂತಿನೂ ಹಚ್ಕೊಂಡು ಮಲಗಬಾರ್ದಾ? ವಿಭೂತಿ ಹಚ್ಕೊಂಡು ನನ್ನ ಹೆಂಡತಿ ಮಲಗಿದ್ರೆ ಕೊಳತ ಹೆಣ ತರ ಇರ್ತಾಳೆ. ಸರ್, ಇದು ಜಾಸ್ತಿ ಆಯ್ತು. ದಿಸ್ ಇಸ್ ಟೂ ಮಚ್, ಟೂ ಮಚ್. ನಿಮ್ಮ ಹೆಂಡತಿ ವಿಷಯದಲ್ಲಿ ನೀವು ಈ ರೀತಿ ಯೋಚನೆ ಮಾಡೋದು ತಪ್ಪಾಗುತ್ತೆ ಸರ್. ಅಪ್ಪ, ನಿನ್ನ ಸರ್ವಾಂಗಗಳಿಗೂ ಸಾಷ್ಟಾಂಗ ನಮಸ್ಕಾರ ಕಣಯ್ಯ. ಬೇಡವಾ? ಬೇಡ ರಾಜ. ನೀವು ಮನಸ್ಸಲ್ಲಿ ಅನ್ಕೊಂಡಿದ್ದು ಹೇಳೋದು ಬೇಡವಾ? ಬೇಡ ಅಣ್ಣ, ಬೇಡ. ಬೇಡ. ಏನ್ರಿ ಅದು? ಯಾರು ಅಂತ ಗೊತ್ತಾ? ಕಳ್ಳ ನನ್ನ ಮಗನೇ. ಬಲ್ ನನ್ನ ಮಗನು ನಿಮ್ಮ ಮಾವ. ನನ್ನ ಮುಂದೆ ನಾವು ಹೆಂಡತಿ ಜೊತೆ ಮಕ್ಕ ಮಾಡ್ಬಿಟ್ಬಿಡ್ತೀನ? ಇಡೀ ಫ್ಯಾಮಿಲಿನೇ ಸ್ವಲ್ಪ ಪ್ರಾಬ್ಲಮ್. 1 ನಿಮಿಷ. ಏನಿದು? ಒಬ್ಬಟ್ಟು. ಓಹೋ, ಕರ್ನಾಟಕ ಯಾತಕ್ ಫೇಮಸ್ಸು ಅದು ನನ್ನ ಬ್ಯಾಗಲ್ಲಿ. ವೆರಿ ಗುಡ್. ಯಾಕೆ ಅಷ್ಟೆಲ್ಲಾಗಿದ್ದೀರಾ? ಮತ್ತೆ ಹೇಳೋದೊಂದು ಮಾಡೋದೊಂದು. ಅದೇ ನಾನು ಯಾರಿಗೇನು ಹೇಳಿದೆ, ಏನ್ ಮಾಡಿದೆ? ಓಹೋ, ಹೋಗ್ತಾ ಇದ್ದೀನಿ ಅಂತನಾ? ಏನ್ ಮಾಡೋದು ಗಂಗಾ, ನಮ್ಮ ಪ್ರೊಫೆಷನೇ ಹಾಗೆ. ಪೇಷಂಟ್ಸ್ ಎಲ್ಲ ನನಗೋಸ್ಕರ ಕಾಯ್ತಾ ಇರ್ತಾರೆ. ಸರಿ, ಮತ್ತೆ ಯಾವಾಗ ಬರ್ತೀರಾ? ಈಗ ಬಂದಾಗೆ ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ಯೂ ಆಯ. ಸುಮ್ಮನೆ ನಂಬೇಡ, ನೀ ನಂಬೇಡ, ಅವನು ಕಾಯ್ತಾ ಕೂರ್ಬೇಡ. ನೀವ್ಯಾಕೆ ಡಲ್ ಆಗಿದ್ದೀರಾ? ಹೋಗ್ತಾ ಇದ್ದೀನಿ ಬೇಜಾರ? ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ನೋಡಿ, ನಾನು ಇರೋ ಜಾಗ ಯಾವಾಗಲೂ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡೋನು ನಾನು. ಅದಕ್ಕೋಸ್ಕರ ನಿಮ್ಗಳ ಜೊತೆ ಸಲಿಗೆ ತಗೊಂಡೆ. ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳೋದಿಲ್ಲ, ದಯವಿಟ್ಟು ನಾನು ಮರಿಬೇಡಿ ಅಂತ ಹೇಳ್ತೀನಿ. ಬರ್ಲಾ? ಓ ಸಾರಿ. ಸೌಮ್ಯ, ವಿಜಯಪ್ಪ ಅವರು ನಿನ್ಗೊಂದು ಉಡುಗೊರೆ ಕೊಟ್ಟವ್ರೆ. ಉಡುಗೊರೆನಾ? ಏನ್ ತದದು? ಒಳಕ್ಕೋಗಿ ನೋಡವಾ?
ಸೌಮ್ಯ, ಇದರಲ್ಲಿ ರೀ ಮತ್ತು ಮಾ ಕೀಲು ಮನೆಗಳು ಮುರಿದು ಹೋಗಿತ್ತು. ಅದನ್ನು ಸರಿ ಮಾಡಿಕೊಡೋಣ ಅಂತಾನೆ ಇದನ್ನು ತಗೊಂಡೋಗಿದ್ದೆ. ಇನ್ನು ನೀವು ಮಕ್ಕಳಿಗೆ ಜೋರಾಗಿ ನಿಮ್ಮಿಷ್ಟ ಬಂದ ಹಾಗೆ ಸಂಗೀತ ಪಾಠ ನಡೆಸ್ಬೋದು. ವಿಜಯ್. ಹಲೋ, ನೀವಿಲ್ಲಿ ನಿನ್ನೆ ಹುಡ್ಕೊಂಡು ಬಂದೆ. ನನ್ನನ್ನ ಹಾ. ಏನ್ ವಿಷಯ ಹೇಳಿ. ಸೌಮ್ಯ, ನನ್ನ ನೀವು ಬನ್ನಿ ಹೋಗಿ ಅಂತ ಕರೆದ್ರೆ ಇಷ್ಟ ಆಗಲ್ಲ. ಹಾಗಲ್ಲ, ನೀವ್ ಮನೆ ಯಜಮಾನಿ ಅಲ್ವಾ? ಆದ್ರೆ ಏನಂತೆ, ನನ್ನ ಫ್ರೆಂಡು ಅಂತ ತಿಳ್ಕೊ. ಗಂಗಾ ಬಾ ಹೋಗು ಅಂತ ಕರಿ. ಸರಿ ಗಂಗಾ, ಏನ್ ವಿಷಯ ಅಂತ ಹೇಳು. ದಟ್ಸ್ ಗುಡ್. ಸೌಮ್ಯ, ನನ್ನ ಹತ್ರ ಕೆಲವು ಇಂಪಾರ್ಟೆಂಟ್ ಬುಕ್ಸ್ ಇದೆ. ಅದನ್ನ ಎಲ್ಲಿಂದ ಅಲ್ಲಿ ಇಡೋಕ್ಕಾಗಲ್ಲ. ಅದಕ್ಕೆ ಮಾಡಿ ಮೇಲೆ ಎಲ್ಲಾದ್ರೂ ಇಡೋಣ ಅನ್ಕೊಂಡಿದೀನಿ. ಅಯ್ಯಯ್ಯೋ, ನಮ್ ತಾತಾನೇ ಒಂದ್ಸತಿನೂ ಅಲ್ಲಿ ಹೋಗಿಲ್ಲ. ಮಾಡಿ ಮೇಲೆ ಯಾವ್ದೋ ಒಂದ್ ರೂಮಲ್ಲಿ ಏನೋ ಒಂದ್ ಸಮಸ್ಯೆ ಇದೆಯಂತೆ. ಅದಕ್ ಪೂಜೆ ಮಾಡಿಸಿ ಬೀಗ ಹಾಕ್ಸಿದ್ದಾರೆ. ಅಲ್ಲಿಗೆ ಹೋಗ್ಬೇಡ ಅಂತ ನಮ್ ತಾತಾನೇ ಹೇಳಿದ್ದಾರೆ. ಸರಿ, ಆ ರೂಮ್ ಬೇಡ, ಬೇರೆ ಯಾವ್ದಾದ್ರು ರೂಮ್ ನೋಡೋಣ. ಬಂಗ್ಲೆಲಿ ಮಾವ ಅತ್ತೆ ಎಲ್ರು ಇದಾರಲ್ಲ, ಅದ್ ಹೇಗ್ ಸಾಧ್ಯ? ಈಗ ಇಲ್ಲಿ ಯಾರು ಇಲ್ವಲ್ಲ. ಎಲ್ಲ ವಾಣಿ ಮದ್ವೆ ವಿಷಯ ಮಾತಾಡೋದಕ್ಕೆ ಪ್ರೊಫೆಸರ್ ಮಹಾದೇವ್ ಮನೆಗೆ ಹೋಗಿದ್ದಾರೆ. ಇದೇ ಸರಿಯಾದ ಸಮಯ. ವಾಣಿ ಅಂದ ನೋಡಾಗ್ಲಿ ಅಥವಾ ಅಂತಸ್ತು ನೋಡಾಗ್ಲಿ ನಾನು ಈ ಮಗಳನ್ನ ಇಷ್ಟಪಟ್ಟಿಲ್ಲ. ನಾನು ಇಷ್ಟಪಟ್ಟಿದ್ದು ನಿಮ್ಮ ದೊಡ್ಡ ಕುಟುಂಬ ನೋಡಿ. ಚಿಕ್ಕ ವಯಸ್ಸಿಂದ ನಾನು ಹಾಸ್ಟೆಲೇ ಓದ್ದೆ, ಒಬ್ಬಂಟಿಗನಾಗೆ ಬೆಳೆದೆ. ಅನ್ಯೋನ್ಯವಾಗಿರೋ ಈ ನಿಮ್ಮ ಕುಟುಂಬ ನೋಡಿ ನನಗೆ ಆನಂದ ಆಯ್ತು. ನಿಮ್ಮ ತುಂಬು ಕುಟುಂಬದಲ್ಲಿ ನಾನು ಒಬ್ಬನಾಗಿರ್ಬೇಕು ಅನ್ಕೊಂಡೆ. ಹಾ, ನಿಮ್ ತಂದೆ ತಾಯಿ 2 ವರ್ಷದ ಹಿಂದೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ನಮ್ಮ ತಂದೆ ತಾಯಿ ನನ್ನೊಬ್ಬನೇ ಬಿಟ್ಟು ಹೊರಟೋದ್ರು. ಈಗ ನಾನು ಒಂಟಿ ಜೀವ. ನೀನು ಇನ್ಮೇಲೆ ಒಂಟಿ ಜೀವ ಅಲ್ಲಪ್ಪ. ನೀನು ನಮಗೆ ತುಂಬಾ ಹಿಡಿಸಿದೀಯಾ. ನೀನು ನಮ್ಮನೆಗೆ ಅಳಿನಾಗಿ ಬರೋದು ನಮ್ಮೆಲ್ರಿಗೂ ಇಷ್ಟವಾಗಿದೆ. ಇದಕ್ಕೆಲ್ಲ ಕಾರಣ ಡಾಕ್ಟರ್ ವಿಜಯ್. ಆದಷ್ಟು ಬೇಗ ಅವ್ರಿಗೂ ಒಂದು ಮದುವೆ ಆಗ್ಬಿಟ್ರೆ ತುಂಬಾ ಒಳ್ಳೇದಲ್ವಾ? ಮದುವೆ ಸಂಬಂಧ ಮಾತಾಡ್ತಾ ಇರ್ಬೇಕಾದ್ರೆ ಯಾಕೆ ಅವನ ವಿಷಯ? ಸಾಕ್ ಸುಮ್ನಿರ್ರಿ, ಅವ್ರಿಲ್ದಿದ್ರೆ ಈ ಸಂಬಂಧ ಸಿಕ್ತಿತ್ತಾ? ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ. ಏನದು? ಏನಿಲ್ಲ ಹಳೆ ಅಂದ್ರೆ ಅದೇ ಆ ನಿಶ್ಚಿತಾರ್ಥ ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ವಿ ಅಷ್ಟೇ. ಆ ರೂಮು ಇದೇ ಇರ್ಬೇಕು. ಏನಿಷ್ಟೊಂದು ತಾಯ್ತಗಳನ್ನ ಕಟ್ಟಿದ್ದಾರೆ. ಅದೇ 150 ವರ್ಷದ ಹಿಂದೆ ನಾಗವಲ್ಲಿ ಅನ್ನೋ ತೆಲುಗು ಹುಡುಗಿ ಆತ್ಮನ ದಿಗ್ಬಂಧನ ಮಾಡಿಸಿದ್ರು ಅಂತ ಹೇಳ್ತಾರಲ್ಲ, ಅದೇ ಈ ರೂಮು. ಅದೆಲ್ಲ ಬರೀ ಸುಳ್ಳು ಸೌಮ್ಯ. ಆ ರಾಜನಿಗೆ ಸೇರಿದ ಬಡವೆಗಳನ್ನೆಲ್ಲ ಇದರಲ್ಲೇ ಇಟ್ಟಿರ್ತಾರೆ. ಅಷ್ಟೇ ಅಲ್ಲ, ಆ ಕಾಲದ ನಿಧಿ ಕೂಡ ಇದರಲ್ಲೇ ಇದೆಯೋ ಏನೋ. ಅದನ್ನ ಯಾರು ತಗೊಳ್ಬಾರ್ದು ಅಂತ ಈ ತರ ಎಲ್ಲ ಸುಳ್ಳು ಹೇಳಿರ್ತಾರೆ. ಆಮೇಲೆ ಈ ದೆವ್ವ ಭೂತ ತಾಯ್ತ ಅನ್ನೋದಿಲ್ಲ ಬರೀ ಕಟ್ಟುಕತೆ ಸೌಮ್ಯ. ನನಗೇನಾದ್ರೂ ಈ ರೂಮ್ ಕೀ ಸಿಕ್ಕಿದ್ರೆ ಇವಾಗ್ಲೇ ಇದ್ರ ಬಾಗಿಲು ತೆಗೆದು ತೋರಿಸ್ತಿದೆ. ಈ ಬೀಗದ ಕೈ ಯಾವತ್ತೋ ಕಳ್ದು ಹೋಗಿದ್ಯಂತೆ. ಆದ್ರೆ ಕುಲ್ಮೆ ಮಾಡೋ ಸೋಮಯ್ಯನ ಹತ್ರ ಈ ಬೀಗದ ಕೈ ಹಚ್ಚಿದೆ ಅಂತ ನಮ್ ತಾತ ನಂಗೆ ಒಂದ್ಸತಿ ಹೇಳಿದ್ರು. ಮತ್ತೆ ಈ ಬೀಗದ ಕೈ ಮಾಡೋಕ್ ಹೇಳೋಣ. ಈಗ ಈ ಅರಮನೆಗೆ ನೀನೇ ತಾನೇ ಯಜಮಾನಿ. ನೀನ್ ಬೀಗ ಮಾಡಕ್ ಹೇಳು, ನಾನು ಅಲ್ಲೇ ಇದ್ದ ಅದನ್ನ ತಗೊಂಡ್ಬರ್ತೀನಿ. ಈಗ್ಲೇ ಮಾಡೋಕ್ ಹೇಳ್ತೀನಿ. ಗಂಗಾ 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 ನೋಡಿಲಿ. ಈ ಲಾರಿನ ನಾನು ನೋಡದೆ ಹೋಗಿದ್ರೆ ಎಂತ ಅನಾಹುತ ಆಗ್ತಿತ್ತು ಸರ್.
ಗಂಗಾ ಗಂಗಾ ಆ ಬಾಗಿಲು ತೆಗಿಬೇಡ. ಯಾಕೆ? ಆ ಬೇಗಿದ ಕೈ ಮಾಡ್ಕೊಟ್ನಲ್ಲ ಅವನು ರಕ್ತ ಕಕ್ಕಿ ಸತ್ತೋದ. ದಯವಿಟ್ಟು ಆ ಬಾಗಿಲು ಮಾತ್ರ ತೆಗಿಬೇಡ. ಬೀಗದ ಕೈ ಮಾಡಿಕೊಟ್ಟವನೇ ಸತ್ತೋದ. ಅದನ್ನು ತಂದ್ಕೊಟ್ಟು ನನಗೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಸೌಮ್ಯ, ನಾನು ಬೀಗದ ಕೈ ಮಾಡು ಅಂತ ಹೇಳಕ್ ಹೋದಾಗ ಅವ್ನು ಸಿಕ್ಕಾಪಟ್ಟೆ ಕುಡ್ತಿದ್ದ. 24 ಗಂಟೆನೂ ಕುಡಿತಾನೆ ಇದ್ರೆ ರಕ್ತ ಕಕ್ಕಿ ಸಾಯ್ದೆ ಇನ್ನೇನಾಗುತ್ತೆ? ನಾವು ಬೀಗದ ಕೈ ಮಾಡಿಸಿದ್ದು ಅವನು ಸತ್ತಿದ್ದು ಆಕ್ಸಿಡೆಂಟ್ ಅಷ್ಟೇ. ಇದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ, ಧೈರ್ಯವಾಗಿರು. ಆ ಮಾಡಿ ಮೇಲೆ ಯಾರು ಹೋಗಬೇಡಿ ಅಂತ ನಾನು ಎಷ್ಟು ಸಾರಿ ಹೇಳಿದ್ರು. ಈ ಗಂಗಾ ಮೇಲ್ ಹೋಗಿದ್ದಲ್ದೆ ಆ ರೂಮ್ ಬಾಗಿಲು ತೆಗೆದಿದ್ದಾಳೆ. ಅದಕ್ಕೆ ಆ ಬೀಗದ ಕೈ ಮಾಡಿರೋ ಕುಲ್ಮೆ ಅವನು ಸತ್ತಿರೋದು. ಮಾವ, ಅವ್ನು ಸಿಕ್ಕಾಪಟ್ಟೆ ಕುಡ್ದಿದ್ದಿಂದ ಸತ್ತ ಅಂತ ಊರವ್ರಿಗೆಲ್ಲ ಗೊತ್ತು. ಡೆತ್ ಬೈ ಲಿವರ್ ಸಿರೋಸಿಸ್ ಅಂತ ನಾಳೆ ಮೆಡಿಕಲ್ ರಿಪೋರ್ಟಲ್ಲೇ ಬರೆದು ಬಿಡ್ತಾರೆ. ಯಾವುದಕ್ಕೋ ಲಿಂಕ್ ಮಾಡಿ ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ. ಆ ಥರನೇ ಆಗೋದಾಗಿದ್ರೆ ಮೊದಲು ಗಂಗಾಗಬೇಕಾಯ್ತು. ಯಾಕಂದ್ರೆ ಬಾಗಿಲನ್ನ ತೆಗೆದವಳೆ ಅವಳು ಚೆನ್ನಾಗಿದ್ದಾಳಲ್ಲ. ಅಲ್ಲಪ್ಪ ನೋಡಿ 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 ನೋಡಿ, ನಿಮಗೂ ಅಷ್ಟೊಂದು ಭಯ ಇದ್ರೆ ನಮ್ಮ ಪಾಡು ನಾವು ಆರಾಮಾಗಿ ಇದೇ ಮನೇಲಿ ಇರ್ತೀವಿ. ನಿಮ್ಮ ಪಾಡು ನೀವು. ಅದು ಯಾಕೆ ಸಾಧ್ಯ ರಮೇಶ್? ಇಂಥ ಸಮಯದಲ್ಲಿ ನಿಮ್ಮಿಬ್ಬರನ್ನ ಇಲ್ಲಿ ಬಿಟ್ಟು ಹೋಗೋಕೆ ನನ್ನ ಮನಸ್ಸು ಯಾಕೂ ಒಪ್ತಾ ಇಲ್ಲ. ನನ್ನ ಮಾತು ಮೇಲೆ ನಿಮಗೆ ನಂಬಿಕೆ ಬರದೇ ಇರ್ಬೋದು. ಏನು ಮಾಡೋಕ್ಕಾಗುತ್ತೆ?